Yes, very good morning students. So in the last class we have discussed about the how does the various nutrients they are going to help for our body. So ನಮ್ಮ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸು ಯಾವ್ಯಾವ ರೀತಿಯಲ್ಲಿ ನಮ್ಮ ಬಾಡಿಗೆ ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಏನು ಮಾಡಿದ್ದೀವಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಹಿಯರ್ I told that carbohydrates and fats are energy giving foods. So then proteins help for the body building ಗೆ help ಮಾಡುತ್ತೆ. So vitamins ಅಂತ ಬಂದಾಗ they fight against diseases ವಿರುದ್ಧ fight ಮಾಡುತ್ತೆ and also it keeps our eyes, skin, so next bones, next to teeth ಆಗಿರ್ಬೋದು ಗಮ್ಸ್ ಆಗಿರ್ಬೋದು ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಏನು ಮಾಡುತ್ತೆ ವಿಟಮಿನ್ಸ್ ಹೆಲ್ಪ್ ಮಾಡುತ್ತೆ. ಸೊ ವಿಟಮಿನ್ಸ್ ಅಲ್ಲಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಿಟಮಿನ್ಸ್ನ ಸ್ಟಡಿ ಮಾಡಿದ್ವಿ. ದಟ್ ಈಸ್ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ ಆ್ಯಂಡ್ ಆಲ್ಸೋ ವಿಟಮಿನ್ ಕೆ ಬಗ್ಗೆ ಹೇಳಿದ್ದೆ, ಕರೆಕ್ಟ್. ಸೊ ಸ್ಪೆಷಲ್ ಗ್ರೂಪ್ ಆಫ್ ವಿಟಮಿನ್ ಬಂದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಕೂಡ ಮೆನ್ಷನ್ ಮಾಡಿದೆ. ದೆನ್ ಇಫ್ ಯು ಕಮ್ ಟು ಮಿನರಲ್ಸ್ ಅಂತ ಬಂದಾಗ ಸೊ ದ ಮಿನರಲ್ಸ್ ಆಲ್ಸೋ ಹೆಲ್ಪ್ ಫಾರ್ ದ ಗ್ರೋತ್ ಆಫ್ ಅವರ್ ಬಾಡಿ, ಗ್ರೋತಿಗೆ ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದೆ. ಸೊ ರೈಟ್, ನೆಕ್ಸ್ಟು ಮಿನರಲ್ಸ್ ಅಲ್ಲೂ ಕೂಡ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಿನರಲ್ಸ್ಗಳು ಪ್ರೆಸೆಂಟ್ ಇದೆ. ಸೊ ದಟ್ ಈಸ್ ಅಯೋಡಿನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಐರನ್ ಆ್ಯಂಡ್ ಆಲ್ಸೋ ಕ್ಯಾಲ್ಶಿಯಂ. ಸೊ ನಾಟ್ ಓನ್ಲಿ ದಿಸ್ ವಿ ಹ್ಯಾವ್ ಆಲ್ಸೋ ಲಿಸ್ಟೆಡ್ ದ ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ದು ಸೋರ್ಸಸ್ ಅಂದರೆ ಫುಡ್ ಐಟಮ್ಸ್ನು ಕೂಡ ನಾವು ಲಿಸ್ಟ್ ಔಟ್ ಮಾಡಿದ್ವಿ. ಸೊ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ನೌ ಸೊ ಬಿಫೋರ್ ಕಮಿಂಗ್ ಟು ದ ಟುಡೇಸ್ ಟಾಪಿಕ್ ಆರ್ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಟುಡೇಸ್ ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ here in the first class ಅಲ್ಲಿ I have listed the major nutrients that is present in our food. ಸೊ ನಮ್ಮ ಫುಡ್ಡಲ್ಲಿ ಪ್ರೆಸೆಂಟ್ ಇರುವಂತಹ ಮೇಜರ್ ನ್ಯೂಟ್ರಿಯೆಂಟ್ಸ್ಗಳನ್ನ ನಾವೇನು ಮಾಡಿದ್ವಿ ಲಿಸ್ಟ್ ಔಟ್ ಮಾಡಿದ್ವಿ. ಸೊ ಅದರಲ್ಲಿ ಐ ಹ್ಯಾವ್ ರಿಟನ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ಇದನ್ನು ಲಿಸ್ಟ್ ಔಟ್ ಮಾಡೋದ್ರ ಜೊತೆಗೆ ಐ ಹ್ಯಾವ್ ಲಿಸ್ಟೆಡ್ ಔಟ್ ಡಯಟರಿ ಫೈಬರ್ ಆ್ಯಂಡ್ ಆಲ್ಸೋ ವಾಟರ್ನ ಕೂಡ ನಾನು ಲಿಸ್ಟ್ ಔಟ್ ಮಾಡಿದ್ದೆ, ಕರೆಕ್ಟ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಇವಾಗ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಸೊ ಇನ್ ದಿಸ್ ಕ್ಲಾಸಲ್ಲಿ ವಿ ಶಾಲ್ ಲರ್ನ್ ಅಬೌಟ್ ಸೊ ಹೌ ದಿಸ್ ಡಯಟರಿ ಫೈಬರ್ಸ್ ಆ್ಯಂಡ್ ಆಲ್ಸೋ ವಾಟರ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಅವರ್ ಬಾಡಿ. ಇದು ನಮ್ಮ ಬಾಡಿಗೆ ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. ಸೊ ವೆರಿ ಫಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಬೌಟ್ ದ ಡಯಟರಿ ಫೈಬರ್ಸ್ನ ತಗೊತೀನಿ. So these dietary fibers, so how these dietary fibers are going to help for our body. So well, these dietary fibers na we are going to call it as roughage ಅಂತ ಕರಿತೀವಿ. ಏನಂತ ಕರಿತೀವಿ? ರಫೇಜಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಐದರ್ ಯು ಕ್ಯಾನ್ ಕಾಲ್ ಡಯಟರಿ ಫೈಬರ್ಸ್ ಅಂತನಾದರೂ ಹೇಳಿ ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ರಫೇಜ್. ಸೊ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ಟು ದ ಡಯಟರಿ ಫೈಬರ್ಸ್ ಆರ್ ರಫೇಜಸ್ಗೆ ಹೇಳೋದಾದರೆ ಸೊ ದೇ ಡೂ ನಾಟ್ ಪ್ರೊವೈಡ್ ಎನಿ ನ್ಯೂಟ್ರಿಯೆಂಟ್. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ರಫೇಜಸ್ ಆಗಿರ್ಬೋದು ಅಥವಾ ಆರ್ ಯು ಕ್ಯಾನ್ ಕಾಲ್ ಇಟ್ ಅಸ್ ಡಯಟರಿ ಫೈಬರ್ಸ್ ಏನಿದೆ ಸೊ ದೇ ಡೆ ನಾಟ್ ಪ್ರೊವೈಡ್ ಎನಿ ನ್ಯೂಟ್ರಿಯೆಂಟ್. ಸೊ ಇದು ನಮಗೆ ಯಾವುದೇ ರೀತಿಯಾದಂಥ ನ್ಯೂಟ್ರಿಯೆಂಟನ್ನು ಏನು ಮಾಡೋದಿಲ್ಲ, ಪ್ರೊವೈಡ್ ಮಾಡೋದಿಲ್ಲ. ದೆನ್ ಬಟ್ ಆದರೂ ಕೂಡ ಸೊ ದಿಸ್ ಡಯಟರಿ ಫೈಬರ್ಸ್ ಶುಡ್ ಬಿ ಪ್ರೆಸೆಂಟ್ ಇನ್ ಅವರ್ ಫುಡ್. ಸೊ ನಾವು ತಿನ್ನೋವಂಥ ಫುಡ್ಸಲ್ಲಿ ಡಯಟರಿ ಫೈಬರ್ಸು ಪ್ರೆಸೆಂಟ್ ಇರಲೇಬೇಕು. ಸೊ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ನ ಏನು ಮಾಡುತ್ತೆ ಪ್ಲೇ ಮಾಡುತ್ತೆ. ಸೊ ದೆನ್ ವಾಟ್ ಈಸ್ ದಟ್ ಇಂಪಾರ್ಟೆಂಟ್ ರೋಲ್? ಇದು ಯಾವುದೇ ರೀತಿಯಾದಂಥ ನ್ಯೂಟ್ರಿಯೆಂಟ್ನ ಪ್ರೊವೈಡ್ ಮಾಡ್ದಲೇ ಇದ್ದರೂ ಕೂಡ ಸೊ ಇಟ್ ಈಸ್ ನೀಡೆಡ್ ಫಾರ್ ಅವರ್ ಫುಡ್. ಸೊ ನಾವು ತಿನ್ನೋಂಥ ಫುಡ್ಡಲ್ಲಿ ಡಯಟರಿ ಫೈಬರ್ಸ್ ಅಥವಾ ರಫೇಜಸ್ ಇರಲೇಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಬಿಕಾಸ್ ಏನಕ್ಕೆ ಅಂದರೆ ಸೊ ದೀಸ್ ರಫೇಜಸ್ ಆರ್ ಗೋಯಿಂಗ್ ಟು ಹೆಲ್ಪ್ ಟು get rid of undigested food ಅಥವಾ ವೇಸ್ಟ್ ಪ್ರಾಡಕ್ಟ್ಸ್ನ
So it helps to get rid of undigested food or waste products from our ಬಾಡಿ. ಸೊ ನಮ್ಮ ಬಾಡಿಯಲ್ಲಿ ಇರುವಂತಹ ವೇಸ್ಟ್ ಮೆಟೀರಿಯಲ್ಸ್ನ ಅಥವಾ ಅನ್ಡೈಜೆಸ್ಟೆಡ್ ಫುಡ್ಡನ್ನು ಆಚೆ ಹಾಕೋಕ್ಕೆ ಸೊ ರಫೇಜಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈವನ್ ದೋ ಇಟ್ ಡಸ್ ನಾಟ್ ಪ್ರೊವೈಡ್ ಎನಿ ನ್ಯೂಟ್ರಿಯೆಂಟ್, ಆದರೂ ಕೂಡ ನಾವು ಕನ್ಸ್ಯೂಮ್ ಮಾಡೋ ಫುಡ್ಡಲ್ಲಿ ರಫೇಜಸ್ಸು ಪ್ರೆಸೆಂಟ್ ಇರಲೇಬೇಕು. ಓಕೆನಾ? ಸೊ ನಾವು ವಿ ಶಲ್ ಲಿಸ್ಟ್ ಔಟ್ ವಾಟ್ ಆರ್ ದ ಸೋರ್ಸಸ್ ಆಫ್ ರಫೇಜಸ್, ಅಂದರೆ ರಫೇಜಸ್ಸು ಯಾವ ಫುಡ್ ಐಟಮ್ಸಲ್ಲಿ ಪ್ರೆಸೆಂಟ್ ಇರುತ್ತೆ ಅನ್ನೋದನ್ನ ಲಿಸ್ಟ್ ಔಟ್ ಮಾಡೋಣ. ಸೊ ದಟ್ ಈಸ್ ದ ಸೋರ್ಸ್ ಆಫ್ ರಫೇಜ್. ಸೊ ಹಿಯರ್ ಸೋರ್ಸಸ್ ಆಫ್ ರಫೇಜ್ ಅಂತ ಬಂದರೆ ದ ಪ್ಲ್ಯಾಂಟ್ ಪ್ರಾಡಕ್ಟ್ಸ್. ಸೊ ವಾಟ್ ಎವರ್ ದ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ ಏನಿದೆ, ಸೊ ದ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ ಆರ್ ದ ಮೇನ್ ಸೋರ್ಸಸ್ ಆಫ್ ರಫೇಜಸ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಆಫ್ ಪ್ಲ್ಯಾಂಟಿಂದ ಒಪ್ಟೈನ್ ಆಗುವಂಥ ಪ್ರತಿಯೊಂದು ಫುಡ್ ಐಟಮ್ಸ್ ಏನಿದೆ, ಸೊ ದೇ ಆರ್ ದ ಸೋರ್ಸಸ್ ಆಫ್ ರಫೇಜಸ್. ಸೊ ಸಮ್ ಆಫ್ ದ ಪ್ಲ್ಯಾಂಟ್ ಪ್ರಾಡಕ್ಟ್ಸ್ಗಳನ್ನ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡ್ತೀನಿ. ಸೊ ದಟ್ ಈಸ್ ಇಫ್ ಯು ಟೇಕ್ ಪೊಟ್ಯಾಟೊ ತೊಗೋಬೋದು. ಸೊ ದ ಹೋಲ್ ಗ್ರೈನ್ಸ್, ಸೊ ದ ಹೋಲ್ ಗ್ರೈನ್ಸ್ ಆಗಿರ್ಬೋದು, ಪೊಟ್ಯಾಟೊ ಆಗಿರ್ಬೋದು, ಆಯಿತಾ. ಸೊ ದೀಸ್ ಪ್ಲ್ಯಾಂಟ್ ಪ್ರಾಡಕ್ಟ್ಸು ದೇ ಆರ್ ರಿಚ್ ಇನ್ ಯಾವುದ್ರಲ್ಲಿರುತ್ತೆ, ರಫೇಜಸ್ಸಲ್ಲಿ ರಿಚ್ ಇರುತ್ತೆ. ಸೊ ಈವನ್ ದ ಫ್ರೆಶ್ ಫ್ರೂಟ್ಸ್, ನೆಕ್ಸ್ಟ್ ಫ್ರೆಶ್ ವೆಜಿಟೇಬಲ್ಸ್. ಸೊ ಫ್ರೆಶ್ ಫ್ರೂಟ್ಸು, ಫ್ರೆಶ್ ವೆಜಿಟೇಬಲ್ಸ್ಗಳು, ಸೊ ಪ್ಲ್ಯಾಂಟ್ ಪ್ರಾಡಕ್ಟ್ಸು ದೇ ಆರ್ ರಿಚ್ ಇನ್ ದ ರಫೇಜಸ್ಸಲ್ಲಿ ರಿಚ್ ಇರುತ್ತೆ. ಸೊ ದಟ್ಸ್ ವೈ ನಾವು ಯಾವಾಗ್ಲೂ ದ ಲೀಫಿ ವೆಜಿಟೇಬಲ್ಸ್ ಅಂತಂದರೆ ಸೊ ಸೊಪ್ಪುಗಳು, ದಂಟಿನ ಸೊಪ್ಪು, ಅದರಲ್ಲೂ ದಂಟು ಬರುತ್ತಲ್ಲ ಅದನ್ನು ನಾವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ಸೊ ನೆಕ್ಸ್ಟು ಡ್ರಮ್ ಸ್ಟಿಕ್ ಆಗಿರ್ಬೋದು. ಸೊ ಈ ಥರ ಫೈಬರಲ್ಲಿ ರಿಚ್ ಇರೋಂಥ ಫುಡ್ಸನ್ನ ನಾವು ಏನು ಮಾಡಬೇಕು, ಕನ್ಸ್ಯೂಮ್ ಮಾಡಬೇಕು. ಸೊ ದಟ್ ಇಟ್ ಹೆಲ್ಪ್ಸ್ ಟು ಗೆಟ್ ರಿಡ್ ಆಫ್ ದ ವೇಸ್ಟ್ ಪ್ರಾಡಕ್ಟ್ಸ್ ಫ್ರಮ್ ಅವರ್ ಬಾಡಿಯಿಂದ ವೇಸ್ಟ್ ಪ್ರಾಡಕ್ಟ್ಸ್ನ ಆಚೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ರಿಗಾರ್ಡಿಂಗ್ ಟು ದ ಡಯಟರಿ ಫೈಬರ್ಸ್. ಸೊ ನೆಕ್ಸ್ಟು we shall move on to the water. So this water, how this water are going to help for our body. So water ಯಾವ ರೀತಿಯಲ್ಲಿ ನಮ್ಮ ಬಾಡಿಗೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ, ಆಯಿತಾ. ಸೊ ಇಫ್ ಯು ಕಮ್ ಟು ವಾಟರ್ ಬಂದಾಗ 60% ಆಫ್ ಅವರ್ ಬಾಡಿ ಕಂಟೈನ್ಸ್ ವಾಟರ್. ಸೊ ನಮ್ಮ ಬಾಡಿಯಲ್ಲಿ 60% ಆಫ್ ಬಾಡಿ ಏನು ಪ್ರೆಸೆಂಟ್ ಇರುತ್ತೆ, ವಾಟರ್ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಸೊ ಹಿಯರ್ ವಾಟರ್ ಅಥವಾ ಹೌ ದ ವಾಟರ್ ಆರ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಅವರ್ ಬಾಡಿ. ಸೊ ನಮ್ಮ ಬಾಡಿಗೆ ವಾಟರು ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಲಿಸ್ಟ್ ಔಟ್ ಒನ್ ಬೈ ಒನ್ ಲಿಸ್ಟ್ ಔಟ್ ಮಾಡ್ತಾ ಹೋಗ್ತೀನಿ. ಸೊ ದ ವೆರಿ ಫಸ್ಟ್ ಏನಪ್ಪ ಅಂದರೆ ಇಟ್ ಅಬ್ಸಾರ್ಬ್ಸ್. ವಾಟರ್ ಏನು ಮಾಡುತ್ತೆ, ಇಟ್ ಅಬ್ಸರ್ವ್ಸ್ ದ ನ್ಯೂಟ್ರಿಯೆಂಟ್ ಫ್ರಮ್ ಫುಡ್. ಸೊ ನಾವು ಏನು ಫುಡ್ಡನ್ನ ಕನ್ಸ್ಯೂಮ್ ಮಾಡ್ತೀವಿ, ಆ ಕನ್ಸ್ಯೂಮ್ ಮಾಡೋ ಫುಡ್ಡಲ್ಲಿ ಪ್ರೆಸೆಂಟ್ ಇರುವಂತಹ ನ್ಯೂಟ್ರಿಯೆಂಟ್ಸನ್ನು ಏನು ಮಾಡ್ಕೊಳ್ಳುತ್ತೆ, ವಾಟರು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಇಟ್ ಸಪ್ಲೈಸ್ ದ ನ್ಯೂಟ್ರಿಯೆಂಟ್ ಟು all the cells of our body. ಸೊ ನ್ಯೂಟ್ರಿಯೆಂಟನ್ನ ಅಬ್ಸಾರ್ವ್ ಮಾಡ್ಕೊಂಡ್ಮೇಲೆ ಸೊ ದ ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಇಟ್ ಸಪ್ಲೈಸ್ ದ ನ್ಯೂಟ್ರಿಯೆಂಟ್. ಸೊ ಎಲ್ಲ ಸೆಲ್ಸ್ಗಳು ನಮ್ಮ ಬಾಡಿಯಲ್ಲಿ ಪ್ರೆಸೆಂಟ್ ಇರೋಂಥ ಎಲ್ಲ ಸೆಲ್ಸ್ಗಳಿಗೂ ನ್ಯೂಟ್ರಿಯೆಂಟನ್ನ ಏನು ಮಾಡುತ್ತೆ, ಸಪ್ಲೈ ಮಾಡುತ್ತೆ. ಯಾವುದು, ವಾಟರ್. ಸೊ ದ ನೆಕ್ಸ್ಟು ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ವಾಟರ್ ಏನಪ್ಪ ಅಂದರೆ ಇಟ್ ರೆಗ್ಯುಲೇಟ್ಸ್ ಅವರ್ ಬಾಡಿ ಟೆಂಪರೇಚರ್. ಇಟ್ ರೆಗ್ಯುಲೇಟ್ಸ್ ಅವರ್ ಬಾಡಿ ಟೆಂಪರೇಚರ್. ಸೊ ನಮ್ಮ ಬಾಡಿ ಟೆಂಪರೇಚರ್ನ ಸೊ ರೆಗ್ಯುಲೇಟ್ ಮಾಡೋದು ಯಾವುದು, ವಾಟರ್. ಸೊ ನಾಟ್ ಓನ್ಲಿ ದಿಸ್, ಸೊ ಸಮ್ ಆಫ್ ದ ವೇಸ್ಟ್, ಸೊ ನಮ್ಮ ಬಾಡಿಯಲ್ಲಿ ಪ್ರೆಸೆಂಟ್ ಇರೋಂಥ ವೇಸ್ಟ್ ಪ್ರಾಡಕ್ಟ್ಸ್ನ ಸೊ ಇಟ್ ವಿಲ್ ಬಿ ಥ್ರೋನ್ ಔಟ್ ಇನ್ ದ ಫಾರ್ಮ್ ಆಫ್ ಯೂರಿನ್ ಆ್ಯಂಡ್ ಸ್ವೆಟ್ ಮುಖಾಂತರ ನಮ್ಮ ಬಾಡಿಯಿಂದ ಏನು ಮಾಡುತ್ತೆ, ಆಚೆ ಹಾಕುತ್ತೆ. ಸೊ ಇಟ್ ಥ್ರೋಸ್ ಔಟ್
some waste from our body in the form of sweat and urine. ಸೊ ಸ್ವೆಟ್ ಆ್ಯಂಡ್ ಯೂರಿನ್ ಫಾರ್ಮಲ್ಲಿ ಸೊ ನಮ್ಮ ಬಾಡಿಯಲ್ಲಿ ಇರುವಂಥ ಕೆಲವು ವೇಸ್ಟ್ ಮೆಟೀರಿಯಲ್ಸ್ಗಳನ್ನ ಏನು ಮಾಡುತ್ತೆ ವಾಟರು ಆಚೆ ಹಾಕುತ್ತೆ. ಸೊ ವೆಲ್ ದೆನ್ ಅನದರ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಟ್ ಹೆಲ್ಪ್ಸ್ ಫ್ರಮ್ ಡಿಹೈಡ್ರೇಷನ್. ಸೊ ನಮ್ಮ ಬಾಡಿ ಡಿಹೈಡ್ರೇಟ್ ಆಗ್ದಂಗೆ ಏನು ಮಾಡ್ಕೊಳ್ಳುತ್ತೆ ನೋಡ್ಕೊಳ್ಳುತ್ತೆ. ಸೊ ದಿಸ್ ಆರ್ ದ ಡಿಫರೆಂಟ್ ಫಂಕ್ಷನ್ಸ್ ಅಥವಾ ಹೌ ದ ವಾಟರ್ ಆರ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಅವರ್ ಬಾಡಿ. ಸೊ ನಮ್ಮ ಬಾಡಿಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋದು. ಸೊ ವೆಲ್ ಈಗ ವಾಟರ್ ಅಂತ ಬಂದಾಗ ಸೊ ವಿ ಹ್ಯಾವ್ ಸ್ಟಡಿಡ್ ಹೌ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಅವರ್ ಬಾಡಿಗೆ ಯಾವ ಥರ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಸೊ ದ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಸೊ ಹೌ ವಿ ಆರ್ ಗೋಯಿಂಗ್ ಟು ಗೆಟ್ ವಾಟ್ ಆರ್ ದ ಸೋರ್ಸಸ್ ಥ್ರೂ ವಿಚ್ ಅವರ್ ಬಾಡಿ ಗೆಟ್ಸ್ ವಾಟರ್. ಸೊ ನಮ್ಮ ಬಾಡಿಗೆ ಯಾವ್ಯಾವ ರೀತಿಯಲ್ಲಿ ವಾಟರು ಏನಾಗುತ್ತೆ ಪ್ರೊವೈಡ್ ಆಗುತ್ತೆ. ಸೊ ವೆಲ್ if you come to sources of water, so that is by taking the liquid foods. ಸೊ ನಮಗೆ ಬಾಡಿಗೆ ಬೇಕಾಗಿರುವಂಥ ವಾಟರ್ನ ಸೊ ನಾವು ಹೇಗೆ ಫುಲ್ಫಿಲ್ ಮಾಡ್ಕೋಬೋದು, ಆ ರಿಕ್ವೈರ್ಮೆಂಟ್ನ ಹೇಗೆ ಫುಲ್ಫಿಲ್ ಮಾಡ್ಬೋದು ಅಂದರೆ ಸೊ ಬೈ ಟೇಕಿಂಗ್ ದ ಲಿಕ್ವಿಡ್ ಫುಡ್ಸ್. ಸೊ ಲಿಕ್ವಿಡ್ ಫುಡ್ಸನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಸೊ ನಮ್ಮ ಬಾಡಿಗೆ ವಾಟರ್ ಏನಾಗುತ್ತೆ ಎಂಟರ್ ಆಗುತ್ತೆ. ಸೊ ದೇರ್ ಬೈ ವಿ ಕ್ಯಾನ್ ಫುಲ್ಫಿಲ್ ಅವರ್ ವಾಟರ್ ರಿಕ್ವೈರ್ಮೆಂಟ್ಸನ್ನು ನಾವೇನು ಮಾಡ್ಕೋಬೋದು ಫುಲ್ಫಿಲ್ ಮಾಡ್ಕೋಬೋದು. ಸೊ ಲಿಕ್ವಿಡ್ ಫುಡ್ಸ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಡ್ರಿಂಕ್ ವಾಟರ್. ಸೊ ಲಿಕ್ವಿಡ್ ಫುಡ್ಸ್ ಅಂತ ಬಂದರೆ ನಾವು ವಾಟರ್ನ ಕುಡಿತೀವಿ. ಸೊ ದ ನೆಕ್ಸ್ಟು ವಿ ಆರ್ ಗೋಯಿಂಗ್ ಟು ಜ್ಯೂಸ್, ಫ್ರೂಟ್ ಜ್ಯೂಸಸ್ ಅಥವಾ ಯಾವುದಾದ್ರೂ ಹಣ್ಣಿನ ಜ್ಯೂಸ್ಗಳನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡ್ರಿಂಕ್ ಮಿಲ್ಕನ್ನು ಕುಡಿತೇವೆ, ಇವನ್ ಕಾಫಿ, ಟೀ. ಸೊ ಈ ಥರ ನಾವೇನು ಲಿಕ್ವಿಡ್ ಫುಡ್ಸನ್ನು ಕನ್ಸ್ಯೂಮ್ ಮಾಡ್ತೇವೆ. ಸೊ ಥ್ರೂ ದಿಸ್ ಲಿಕ್ವಿಡ್ ಫುಡ್ಸಿಂದ ದ ವಾಟರ್ ಗೆಟ್ಸ್ ಎಂಟರ್ ಇನ್ ಟು ಅವರ್ ಬಾಡಿಗೆ ಏನಾಗುತ್ತೆ ಎಂಟರ್ ಆಗುತ್ತೆ. ಸೊ ನಾಟ್ ಓನ್ಲಿ ದಿಸ್ ಲಿಕ್ವಿಡ್ಸ್ ಫುಡ್ಸ್ ಅಷ್ಟೇ ಇಲ್ಲ, ಇವನ್ ಸಮ್ ಆಫ್ ದ ಫುಡ್ಡನ್ನು ನಾವು ಕುಕ್ ಮಾಡಬೇಕಾದ್ರೆ ಸೊ ವಿ ಆರ್ ಗೋಯಿಂಗ್ ಟು ಆ್ಯಡ್ ದ ವಾಟರ್ನ ನಾವು ಆ್ಯಡ್ ಮಾಡ್ತೀವಿ. ಸೊ ಅದ್ರ ಮುಖಾಂತರನೂ ದ ವಾಟರ್ ಗೆಟ್ಸ್ ಎಂಟರ್ ಟು ಅವರ್ ಬಾಡಿಗೆ ಏನಾಗುತ್ತೆ ಎಂಟರ್ ಆಗುತ್ತೆ. ಸೊ well there is another question. So is there any other sources that provide water to our body? So ಈಗ ಲಿಕ್ವಿಡ್ ಫುಡ್ಸು ಜೊತೆಗೆ ನಾವು ಕೆಲವು ಫುಡ್ಸನ್ನು ಕುಕ್ ಮಾಡೋದ್ರಿಂದ ಅದಕ್ಕೆ ವಾಟರ್ ಹಾಕ್ತೀವಿ. ಸೊ ದಟ್ ವಾಟರ್ ಗೆಟ್ಸ್ ಎಂಟರ್ ಟು ಅವರ್ ಬಾಡಿಗೆ ಏನಾಗುತ್ತೆ ಎಂಟರ್ ಆಗುತ್ತೆ. ಸೊ ಹಿಯರ್ ದ ಕ್ವಶನ್ ಈಸ್ ಬೇರೆ ಯಾವ ಸೋರ್ಸಸ್ ಇಂದ ದ ವಾಟರು ಗೆಟ್ಸ್ ಎಂಟರ್ ಟು ಅವರ್ ಬಾಡಿ. ಸೊ ವೆಲ್ to explain that I am going to do a very small activity, or I am going to explain one small activity na heltine. So through that activity we will find out where there is any other way through that the food gets entered to our body. ಇನ್ನು ಯಾವುದಾದ್ರೂ ಬೇರೆ ರೀತಿ ಇದೆಯಾ, ಸೊ ಅದರಿಂದ ವಾಟರು ನಮ್ಮ ಬಾಡಿಗೆ ಎಂಟರ್ ಆಗುತ್ತಾ ಅನ್ನೋದನ್ನ ಸೊ ವಿ ಶಲ್ ಫೈಂಡ್ ಔಟ್ ಥ್ರೂ ಆ್ಯನ್ ಆ್ಯಕ್ಟಿವಿಟಿಯಿಂದ ಏನು ಮಾಡೋಣ ಫೈಂಡ್ ಔಟ್ ಮಾಡೋಣ. ಓಕೆನಾ? ಸೊ ವಾಟ್ ಈಸ್ ದಟ್ ಆ್ಯಕ್ಟಿವಿಟಿ ಮೀನ್ಸ್ ಯು ಹ್ಯಾವ್ ಟು ಟೇಕ್ ಎ ಲೆಮನ್. ಸೊ ಲೆಮನ್ನ ತಗೊಳ್ಳಿ, ಆರ್ ಯು ಟೇಕ್ ಎ ಟೊಮ್ಯಾಟೊ. ಸೊ ಟೊಮ್ಯಾಟೊನ ತಗೊಳ್ಳಿ, ದೆನ್ ಯು ಕಟ್ ಇಟ್. ಸೊ ಅದನ್ನು ಏನು ಮಾಡಿ ಕಟ್ ಮಾಡಿ. ಸೊ ಕಟ್ ಮಾಡಿದಾಗ ಯು ಫೀಲ್ ದಟ್ ಯುವರ್ ಹ್ಯಾಂಡ್ಸ್ ಗೆಟ್ ವೆಟೆಡ್. ಸೊ ನಿಮ್ಮ ಹ್ಯಾಂಡ್ಸ್ ಏನಾಗುತ್ತೆ ವೆಟೆಡ್ ಆಗುತ್ತೆ, ರೈಟ್? ಸೊ ಇದೇ ಥರ ಇಫ್ ಯು ಟೇಕ್ ಸಮ್ ಅದರ್ ಫ್ರೂಟ್ಸ್ ಆ್ಯಂಡ್ ಸಮ್ ಅದರ್ ವೆಜಿಟೇಬಲ್ಸ್. ಸೊ ಕೆಲವು ಫ್ರೂಟ್ಸ್ಗಳ್ನ ಕೆಲವು ವೆಜಿಟೇಬಲ್ಸ್ಗಳ್ನ ತಗೊಂಡಾಗ ಸೊ ಅಲ್ಲಿ ನಾವು ಆ ಫ್ರೂಟ್ಸ್ನ ಕಟ್ ಮಾಡಿದಾಗ ಅಥವಾ ಸ್ಮ್ಯಾಶ್ ಮಾಡಿದಾಗ ಅಥವಾ ಗ್ರೇಟೆಡ್ ಅಂದರೆ ತುರಿದಾಗ ಸೊ ಅವರ್ ಹ್ಯಾಂಡ್ಸ್ ವಿಲ್ ಗೆಟ್ ವೆಟ್. ಸೊ ನಮ್ಮ ಹ್ಯಾಂಡ್ಸ್ ಏನಾಗುತ್ತೆ ಒದ್ದೆ ಆಗುತ್ತೆ. ಸೊ ದಟ್ ಶೋಸ್ ದಟ್ ಸೊ ಸಮ್ ಆಫ್ ದ ಫ್ರೂಟ್ಸ್ ಆ್ಯಂಡ್ ಸಮ್ ಆಫ್ ದ ವೆಜಿಟೇಬಲ್ಸ್ ಏನಿದೆ ಸೊ ದೇ ಇಟ್ ಸೆಲ್ಫ್ ಕಂಟೈನ್ ಎ ವಾಟರ್. ಕೆಲವು ಫ್ರೂಟ್ಸು ಕೆಲವು ವೆಜಿಟೇಬಲ್ಸಲ್ಲಿ ವಾಟರ್ ಏನಿರುತ್ತೆ ಪ್ರೆಸೆಂಟ್ ಇರುತ್ತೆ. ಸೊ ಅಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ದ ವಾಟರ್ ಗೆಟ್ಸ್ ಎಂಟರ್ ಇನ್ ಟು ಅವರ್ ಬಾಡಿಗೆ ಏನಾಗುತ್ತೆ ಎಂಟರ್ ಆಗುತ್ತೆ. ಸೊ ವೆಲ್ ಲೆಮನ್ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಈವನ್ ಇಫ್ ಯು ಟೇಕ್ ದ ಗ್ರೇಪ್ಸ್
So orange, next watermelon, alva. So these are some of the fruits and vegetables which contain water present irutte. So ನಾವು ಈ ಫುಡ್ಸ್ ನ ತಿನ್ನೋದ್ರಿಂದ the water gets enter to our body ಗೆ ಏನಾಗುತ್ತೆ ಎಂಟರ್ ಆಗುತ್ತೆ. ಒಂದು ಲಿಕ್ವಿಡ್ ಫುಡ್ಸ್ ಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ ವಾಟರ್ ಎಂಟ್ರಿ ಆಗುತ್ತೆ and another one is by taking some of the fruits and vegetables that contains water. So water ಇರುವಂತ fruits and vegetables ನು ಕೂಡ ನಾವು ಕನ್ಸ್ಯೂಮ್ ಮಾಡೋದ್ರಿಂದ the water gets enter into our body. So well, another important information ಏನಪ್ಪ ಅಂದರೆ at least we have to drink 8 glasses of water every day. So at least ನಾವು ಒಂದು 8 glasses of waterನ ನಾವು ಪ್ರತಿದಿನ ಏನು ಮಾಡಬೇಕು ಕುಡಿಬೇಕು ಆಯಿತಾ. ಸೊ ದಟ್ ಇಟ್ ಹೆಲ್ಪ್ಸ್ ಫಾರ್ ಅವರ್ ಬಾಡಿ. ಸೊ ಡಿಹೈಡ್ರೇಷನ್ ಇಂದ ಇದನ್ನು ಮಾಡ್ಕೊಳ್ಳೋದಕ್ಕೆ ಅಂದರೆ ಡಿಹೈಡ್ರೇಷನ್ ನಮ್ಮ ಬಾಡಿ ಡಿಹೈಡ್ರೇಟ್ ಆಗದಲ್ಲೇ ಇರೋ ಥರ ನೋಡ್ಕೊಳ್ಳೋದಕ್ಕೆ. ಸೊ ಅಟ್ಲೀಸ್ಟ್ ವಿ ಹ್ಯಾವ್ ಟು ಡ್ರಿಂಕ್ 8 glasses of water every day ಕುಡಿಬೇಕಾಗುತ್ತೆ. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ದ ಡಯಟರಿ ಫೈಬರ್ಸ್ ಆ್ಯಂಡ್ ಆಲ್ಸೋ ದ ವಾಟರ್. ಸೊ ದ ಹೌ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಅವರ್ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್ಗೆ ಬರೋದಾದರೆ, ಸೊ ವೆಲ್ ಸ್ಟೂಡೆಂಟ್ಸ್ ಯು ನೋ ದಟ್ we are going to eat so varieties of foods na consume ಮಾಡ್ತೀವಿ. so the food that we are going to eat daily, so ನಾವು ಏನು ಡೈಲಿ ಯಾವ್ಯಾವ ಥರ ಫುಡ್ಸನ್ನ ತಿಂತೀವಿ, so we call that as diet ಅಂತ ಕರಿತೀವಿ. ಏನಂತ ಕರಿತೀವಿ? ಡಯಟ್. the food that we are going to eat every day, so ಪ್ರತಿನಿತ್ಯ ನಾವು ಏನು ಫುಡ್ಸನ್ನ ತಿಂತೀವಿ, so that is called as diet. ಸೊ ನಾವು ಏನು ಫುಡ್ಸನ್ನ ತಿಂತೀವಿ, ಇಟ್ ಶುಡ್ ಕಂಟೈನ್ ದ ವೇರಿಯಸ್ ಟೈಪ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಏನಿರಬೇಕು ಪ್ರೆಸೆಂಟ್ ಇರಬೇಕು. ಬಿಕಾಸ್ ಇಟ್ ಹೆಲ್ಪ್ ಫಾರ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಅವರ್ ಬಾಡಿಗೆ ಏನು ಮಾಡುತ್ತೆ ಹೆಲ್ಪ್ ಮಾಡುತ್ತೆ, ರೈಟ್. ಸೊ ಹಿಯರ್ ದ ಡಯಟ್ ಬಂದ್ಬಿಟ್ಟು ಬಟ್ ಎಲ್ಲ ಥರ ನ್ಯೂಟ್ರಿಯೆಂಟ್ಸು ಪ್ರೆಸೆಂಟ್ ಇರಬೇಕು ನಮ್ಮ ಫುಡ್ಡಲ್ಲಿ, ಬಟ್ ಇಟ್ ಶುಡ್ ಬಿ ಇನ್ ಎ ರೈಟ್ ಕ್ವಾಂಟಿಟಿ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ನಾವು ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಇರೋ ಫುಡ್ಸನ್ನು ಕನ್ಸ್ಯೂಮ್ ಮಾಡ್ತೀವಿ, ಆದರೆ ಇಟ್ ಶುಡ್ ಬಿ ಪ್ರೆಸೆಂಟ್ ಇನ್ ರೈಟ್ ಕ್ವಾಂಟಿಟಿಯಲ್ಲಿ ಇರಬೇಕು. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ರೈಟ್ ಕ್ವಾಂಟಿಟಿ ಅಂದ್ರೇನು? ಸೊ ದ ನ್ಯೂಟ್ರಿಯೆಂಟ್ಸು ತುಂಬ ಜಾಸ್ತಿ ಆದ್ರೂ ಇಟ್ ವಿಲ್ ಲೀಡ್ಸ್ ಟು ಪ್ರಾಬ್ಲಮ್ ಆಗುತ್ತೆ. ಸೊ ಇಫ್ ದ ನ್ಯೂಟ್ರಿಯೆಂಟ್ಸ್ ಇಸ್ ಟೂ ಲೋ, ನಾವು ತಿನ್ನೋವಂಥ ಫುಡ್ಡಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದ್ದರೂ ಕೂಡ ಇಟ್ಸ್ ಲೀಡ್ಸ್ ಟು ಪ್ರಾಬ್ಲಮಿಗೆ ಫೇಸ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಇಟ್ ಶುಡ್ ಬಿ ಇನ್ ಎ ರೈಟ್ ಕ್ವಾಂಟಿಟಿ ಅಥವಾ ಬ್ಯಾಲೆನ್ಸ್ಡ್ ಇರಬೇಕು. ನಾವು ತಿನ್ನೋವಂಥ ನ್ಯೂಟ್ರಿಯೆಂಟು, ಸೊ ಕನ್ಸ್ಯೂಮ್ ಮಾಡೋವಂಥ ನ್ಯೂಟ್ರಿಯೆಂಟ್ ಏನಿರಬೇಕು ಬ್ಯಾಲೆನ್ಸ್ಡ್ ಇರಬೇಕು. ಸೊ ನಾವು ತಿನ್ನೋ ನ್ಯೂಟ್ರಿಯೆಂಟ್ಸ್ಗಳು ಅಂದರೆ ನಾವು ಏನು ಫುಡ್ಸನ್ನು ಕನ್ಸ್ಯೂಮ್ ಮಾಡ್ತೀವಿ, ಸೊ ಆ ಕನ್ಸ್ಯೂಮ್ ಮಾಡೋ ಫುಡ್ಸಲ್ಲಿ ಈವನ್ ಇಟ್ ಶುಡ್ ಆಲ್ಸೋ ಕಂಟೈನ್ ಡಯಟರಿ ಫೈಬರ್ಸ್ ಇರಬೇಕು. ಐ ಟೋಲ್ಡ್ ದಟ್ ಹೌ ದ ಡಯಟರಿ ಫೈಬರ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಅವರ್ ಬಾಡಿಗೆ ಹೆಲ್ಪ್ ಮಾಡುತ್ತೆ. ಈವನ್ ಅವರ್ ಫುಡ್ ಶುಡ್ ಆಲ್ಸೋ ಕಂಟೈನ್ ವಾಟರ್ ಇರಬೇಕು. ಸೊ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇರಬೇಕು ಆ್ಯಂಡ್ ಡಯಟರಿ ಫೈಬರ್ಸ್ ಇರಬೇಕು, ವಾಟರ್ ಇರಬೇಕು. ಸೊ ಇದೆಲ್ಲ ಯಾವ ರೀತಿಯಲ್ಲಿರಬೇಕು? ಬ್ಯಾಲೆನ್ಸ್ಡ್ ಫಾರ್ಮಲ್ಲಿ ಇರಬೇಕು. ಅಂದರೆ ತುಂಬ ಜಾಸ್ತಿನೂ ಇರಬಾರ್ದು, ತುಂಬ ಕಡಿಮೆನೂ ಇರಬಾರ್ದು. ಸೊ ಸಚ್ ಟೈಪ್ ಆಫ್ ಡಯಟನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆ್ಯಸ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಬ್ಯಾಲೆನ್ಸ್ಡ್ ಡಯಟ್. ಹಿಯರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ಯಾಲೆನ್ಸ್ಡ್ ಡಯಟ್? ಸೊ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು? ಸೊ ದ ಮೀನಿಂಗ್ ಆಫ್ ಬ್ಯಾಲೆನ್ಸ್ಡ್ ಡಯಟ್ ಈಸ್ ದ ಫುಡ್ that we are going to eat, so it should contain all the essential nutrients in a adequate quantity. ನಾವು ಏನು ಫುಡ್ಡನ್ನು ತಿಂತೀವಿ ಆ ಫುಡ್ಡಲ್ಲಿ ಎಲ್ಲ ಥರ ನ್ಯೂಟ್ರಿಯೆಂಟ್ಸು ಪ್ರೆಸೆಂಟ್ ಇರಬೇಕು, ಬಟ್ ಇಟ್ ಶುಡ್ ಬಿ ಇನ್ ಎ ಅಡಿಕ್ವೇಟ್ ಕ್ವಾಂಟಿಟಿ. ಎಷ್ಟು ಬೇಕೋ ಅಷ್ಟು ಮಾತ್ರ ಇರಬೇಕು. ತೀರಾ ಜಾಸ್ತಿನೂ ಇರಬಾರ್ದು, ತೀರಾ ಕಡಿಮೆನೂ ಇರಬಾರ್ದು. ಸೊ ಸಚ್ ಕೈಂಡ್ ಆಫ್ ಡಯಟನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಬ್ಯಾಲೆನ್ಸ್ಡ್ ಡಯಟ್. ವೆಲ್ ಐ ಆಮ್ ಗೋಯಿಂಗ್ ಟು ರೈಟ್ ಡೌನ್ the definition of balanced diet. The food which contains all the essential nutrients in
adequate quantity. Adequate quantity is called balanced diet. So well, this balanced diet is same for all the age groups. So ಎಲ್ಲ ಏಜ್ ಗ್ರೂಪ್ಸ್ಗೂ ಒಂದೇ ರೀತಿಯಾದಂಥ ಬ್ಯಾಲೆನ್ಸ್ಡ್ ಡಯಟನ್ನು ಫಾಲೋ ಅಪ್ ಮಾಡಬೇಕಾ? ಸೊ ನೋ. ಸೊ ಆಲ್ ದ ಏಜ್ ಗ್ರೂಪ್ ಶುಡ್ ನಾಟ್ ಫಾಲೋ ದ ಸೇಮ್ ಟೈಪ್ ಆಫ್ ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಸೊ ಓಲ್ಡ್ ಪೀಪಲ್ಸ್ಗಳು ಕೂಡ ದೇ ಕೆನಾಟ್ ಈಟ್ ಟೂ ಮಚ್ ಆಫ್ ಫುಡ್ಸನ್ನು ತಿನ್ನಲ್ಲ. ಸೊ ಅವ್ರು ಏನು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾರೆ, ಸೊ ದೇ ಆರ್ ಗೋಯಿಂಗ್ ಟು ಟೇಕ್ ವೆರಿ ಲಿಟಲ್ ಬಿಟ್ ಆಫ್ ಅಮೌಂಟ್ ಆಫ್ ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತಾರೆ. ಕರೆಕ್ಟ್? ಸೊ ಬ್ಯಾಲೆನ್ಸ್ ಡಯಟ್ ಇಸ್ ನಾಟ್ ಸೇಮ್ ಫಾರ್ ಆಲ್ ದ ಏಜ್ ಗ್ರೂಪ್ಸ್. ಎಲ್ಲ ಏಜ್ ಗ್ರೂಪ್ಸ್ಗೂ ಒಂದೇ ರೀತಿಯಾದಂಥ ಬ್ಯಾಲೆನ್ಸ್ ಡಯಟ್ ಇರಲ್ಲ. ಸೊ ಡಿಫರೆಂಟ್ ಏಜ್ ಗ್ರೂಪ್ಸ್ ವಿಲ್ ಹ್ಯಾವ್ ಡಿಫರೆಂಟ್ ಬ್ಯಾಲೆನ್ಸ್ ಡಯಟ್ ಇರುತ್ತೆ. ಅಂದರೆ ಚಿಕ್ಕ ಮಕ್ಕಳಿಗೆ ಬ್ಯಾಲೆನ್ಸ್ ಡಯಟ್ ಬೇರೆ ಥರ ಇದ್ದರೆ, ಫಾರ್ ಓಲ್ಡ್ ಏಜ್ ಪೀಪಲ್ಸ್ಗೂ ಕೂಡ ಬ್ಯಾಲೆನ್ಸ್ ಡಯಟು ಬೇರೆ ಥರ ಇರುತ್ತೆ. ಓಕೆನಾ? ಹಿಯರ್ ಈಗ ವಿ ಹ್ಯಾವ್ ಸ್ಟಡಿಡ್, ಐ ಟೋಲ್ಡ್ ದಟ್ ನಾವು ತಗೊಳ್ಳೋಂಥ ಫುಡ್ಡು ಬ್ಯಾಲೆನ್ಸ್ಡ್ ಡಯಟ್ ಆಗಿರಬೇಕು. ಅಂದರೆ ಎಲ್ಲ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸು ಪ್ರೆಸೆಂಟ್ ಇರಬೇಕು, ಬಟ್ ಇಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಅಡಿಕ್ವೇಟ್ ಕ್ವಾಂಟಿಟಿಯಲ್ಲಿ ಇರಬೇಕು ಅಂತ ಹೇಳ್ದೆ. ಸೊ ದೆನ್ ವಾಟ್ ಟೈಪ್ ಆಫ್ ಫುಡ್ಡನ್ನು ನಾವು ತಿನ್ನಬೇಕು? ಸೊ ವಿ ಹ್ಯಾವ್ ಟು ಈಟ್ ವಿಚ್ ಕೈಂಡ್ ಆಫ್ ಫುಡ್ಡನ್ನು ತಿನ್ನಬೇಕು ಸೊ ದಟ್ ವಿ ಕ್ಯಾನ್ ಗೆಟ್ ಎ ಬ್ಯಾಲೆನ್ಸ್ಡ್ ಡಯಟ್. ಸೊ ಬ್ಯಾಲೆನ್ಸ್ಡ್ ಡಯಟ್ ಆಗಬೇಕು ಅಂದರೆ ಯಾವ ಥರ ಫುಡ್ಸನ್ನು ಕನ್ಸ್ಯೂಮ್ ಮಾಡಬೇಕು? ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್ ಥ್ರೂ ಒನ್ ಆ್ಯಕ್ಟಿವಿಟಿ. ಸೊ ಒಂದು ಆ್ಯಕ್ಟಿವಿಟಿ ಮಾಡೋದ್ರ ಮುಖಾಂತರ ಸೊ ವಿ ವಿಲ್ ಡಿಸ್ಕಸ್ ವಾಟ್ ಟೈಪ್ ಆಫ್ ಫುಡ್ ವಿ ಹ್ಯಾವ್ ಟು ಈಟ್ ಟು ಗೆಟ್ ಎ ಬ್ಯಾಲೆನ್ಸ್ಡ್ ಡಯಟನ್ನು ಒಬ್ಟೈನ್ ಮಾಡ್ಕೊಳ್ಳೋಕ್ಕೋಸ್ಕರ. ಯು ಮೇಕ್ ಒನ್ ಚಾರ್ಟ್ ಫಾರ್ ಎ ವೀಕ್. ಸೊ ಒಂದು ಚಾರ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ 1 ವೀಕಿಗೆ ಆಗೋಷ್ಟು, ಆಯಿತಾ? ಸೊ ದ ಫುಡ್ ದಟ್ ಯು ಆರ್ ಗೋಯಿಂಗ್ ಟು ಈಟ್ ಡೈಲಿ. ಸೊ ನೀವು ಏನು ಫುಡ್ಡನ್ನು ತಿಂತೀರ ಡೈಲಿ, ಸೊ ಯು ರೈಟ್ ಇಟ್ ಇನ್ ಒನ್ ಸೈಡಲ್ಲಿ ಬರೀರಿ. ಆ್ಯಂಡ್ ದ ವಾಟ್ ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್ ಇಟ್ ಕಂಟೈನ್ಸ್. ಸೊ ಯಾವ್ಯಾವ ಥರ ನ್ಯೂಟ್ರಿಯೆಂಟ್ ಪ್ರೆಸೆಂಟ್ ಇದೆ ನೀವು ತಿಂತಾ ಇರೋವಂಥ ಫುಡ್ಡಲ್ಲಿ, ಸೊ ಆ ನ್ಯೂಟ್ರಿಯೆಂಟನ್ನು ಯು ಲಿಸ್ಟ್ ಔಟ್ ಇನ್ ದ ಅನದರ್ ಕಾಲಮಲ್ಲಿ ಏನು ಮಾಡಿ, ಲಿಸ್ಟ್ ಔಟ್ ಮಾಡಿ. ಸೊ ಯು ಜಸ್ಟ್ ಡೂ ಇಟ್ ಫಾರ್ 1 ವೀಕಿಗೆ ಈ ಆ್ಯಕ್ಟಿವಿಟಿನ ಮಾಡಿ. ಸೊ ಇನ್ ದ ಲಾಸ್ಟ್, ದಟ್ ಮೀನ್ಸ್ ಇನ್ ದ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಐ ಹ್ಯಾವ್ ಲಿಸ್ಟೆಡ್ ಔಟ್ ದ ಫುಡ್ ವಿಚ್ ಆರ್ ರಿಚ್ ಇನ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್ ರಿಚ್ ಇರೋವಂಥ ಫುಡ್ ಐಟಮ್ಸ್ನ ಲಿಸ್ಟ್ ಔಟ್ ಮಾಡಿದ್ದೆ. ಸೊ ನೀವು ಡೈಲಿ ಏನೇನು ಫುಡ್ಡನ್ನು ಕನ್ಸ್ಯೂಮ್ ಮಾಡ್ತೀರಾ, ಸೊ ಆ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಇದೆಯಾ, ಪ್ರೋಟೀನ್ಸ್ ಇದೆಯಾ, ವಿಟಮಿನ್ಸ್ ಇದೆಯಾ ಅನ್ನೋದನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ವೆಲ್, whatever the food that we are going to eat daily, so now daily ಏನೇನು ಫುಡ್ಸ್ನ ತಿಂತೀವಿ? ವೆಲ್, we are going to eat fresh fruits ತಿಂತೀವಿ, ಫ್ರೆಶ್ ವೆಜಿಟೇಬಲ್ಸ್ಗಳು ತಿಂತೀವಿ. ಈವನ್ we are going to eat the fermented foods, ಫರ್ಮೆಂಟೇಷನ್ ಆಗಿರೋಂಥ ಫುಡ್ ಲೈಕ್ ಇಡ್ಲಿ, ದೋಸೆ ತಿಂತೀವಿ, ರೈಟ್? ಸೊ ನೆಕ್ಸ್ಟು ನಟ್ಸ್ಗಳು ತಿಂತೀವಿ, ಗ್ರೋನೆಟ್ಸ್. ಸೊ ನೆಕ್ಸ್ಟು ಡ್ರೈ ಫ್ರೂಟ್ಸ್ಗಳನ್ನ ಕನ್ಸ್ಯೂಮ್ ಮಾಡ್ತೀವಿ. ಸೊ ಆಲ್ ದೀಸ್ ಫುಡ್ ಐಟಮ್ಸ್ ನಾವು ಏನು ಪ್ರತಿನಿತ್ಯ, ಆಮೇಲೆ ಚಪಾತಿ ತಿಂತೀವಿ. ಸೊ ಡಿಫ್ರೆಂಟ್ ಫ್ಲೋರ್ಸಿಂದ ಮಾಡಿರೋಂಥ ರೋಟಿ, ಚಪಾತಿ ಈ ಥರದನ್ನೆಲ್ಲ ಕನ್ಸ್ಯೂಮ್ ಮಾಡ್ತೀವಿ. ಕರೆಕ್ಟಾ? ಸೊ ನಾವು ಪ್ರತಿನಿತ್ಯ ಏನು ಫುಡ್ಸನ್ನು ತಿಂತೀವಿ, ದಟ್ ಫುಡ್ ಇಟ್ ಸೆಲ್ಫ್ ಕಂಟೈನ್ಸ್ ಆಲ್ ದ ನ್ಯೂಟ್ರಿಯೆಂಟ್ಸ್. ನಾವು ಪ್ರತಿನಿತ್ಯ ತಿನ್ನೋಂಥ ಫುಡ್ಡಲ್ಲೇ ನಮಗೆ ಬೇಕಾಗಿರೋಂಥ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಪ್ರೆಸೆಂಟ್ ಇರುತ್ತೆ. ಸೊ ಇದರಿಂದ ನಮಗೆ ಬ್ಯಾಲೆನ್ಸ್ಡ್ ಡಯಟು ಒಬ್ಟೈನ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಡಯಟ್ ಮಾಡಬೇಕು ಅಂತಲೇ ಸೊ ವಿ ಕೆನಾಟ್ ಸೊ ಕಾಸ್ಟ್ಲಿಯೆಸ್ಟ್ ಫುಡ್ಗಳನ್ನ ತಿನ್ನೋವಂಥ ಅವಶ್ಯಕತೆನೇ ಏನೂ ಇಲ್ಲ, ಆಯಿತಾ? ಸೊ ವಾಟ್ ಎವರ್ ದ ಫುಡ್ ದಟ್ ಯು ಆರ್ ಗೋಯಿಂಗ್ ಟು ಈಟ್ ಡೈಲಿ, ದಟ್ ಇಟ್ ಸೆಲ್ಫ್ ವಿಲ್ ಪ್ರೊವೈಡ್ ದ ಬ್ಯಾಲೆನ್ಸ್ಡ್ ಡಯಟ್ ಬಿಕಾಸ್ ಇಟ್ ಕಂಟೈನ್ಸ್ ಆಲ್ ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ದಟ್ ಈಸ್ ನೀಡೆಡ್ ಫಾರ್ ಅವರ್ ಬಾಡಿ. ಸೊ ವೆಲ್, ಹಿಯರ್ ಐ ಆಮ್ ಟೆಲಿಂಗ್ ದಟ್ ನಮಗೆ ಬ್ಯಾಲೆನ್ಸ್ ಡಯಟ್ ಇರಬೇಕು, ವಿ ಹ್ಯಾವ್ ಟು ಗೆಟ್ ಸೊ ನಾವು ತಿನ್ನೋಂಥ ಫುಡ್ಸಲ್ಲಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಇರಬೇಕು ಅಂತೇಳಿ. ಸೊ ಹಿಯರ್ ದ ಕ್ವಶನ್ ಈಸ್ ವೆದರ್ ದೀಸ್ ನ್ಯೂಟ್ರಿಯೆಂಟ್ಸ್, ಸೊ ದೀಸ್ ಬ್ಯಾಲೆನ್ಸ್ಡ್ ಡಯಟ್ ಈಸ್ ಆಲ್ಸೋ ನೀಡೆಡ್ ಫಾರ್ ಅನಿಮಲ್ಸ್. ಅನಿಮಲ್ಸ್ಗೂ ಬೇಕಾ ಇದು? ಅಫ್ಕೋರ್ಸ್ ದ ಅನಿಮಲ್ಸ್ ಆಲ್ಸೋ ನೀಡ್ ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕು. ಸೊ ದೇ ಆಲ್ಸೋ ರಿಕ್ವೈರ್ ದ ಬ್ಯಾಲೆನ್ಸ್ ಡಯಟ್ ಇರಲೇಬೇಕು. ಬಿಕಾಸ್ ಏನಕ್ಕೆ ಅಂದರೆ ಜಸ್ಟ್ ಲೈಕ್ ಹ್ಯೂಮನ್ಸ್ ನಮ್ಮ ಥರನೇ ಈವನ್ ದ ಅನಿಮಲ್ಸ್, ಸೊ ದೇ ಗ್ರೋತ್ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ. ಸೊ ರೀಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಅನಿಮಲ್ಸ್ ವಿಲ್ ಆಲ್ಸೋ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಮೂವ್ ಆಗುತ್ತೆ ಇನ್ ಸರ್ಚ್ ಆಫ್ ಫುಡ್ಗೋಸ್ಕರ.
ಫುಡ್ಗೋಸ್ಕರ, ಕರೆಕ್ಟ್. ಸೊ ಆ ಫುಡ್ಡನ್ನು ಸರ್ಚ್ ಮಾಡಬೇಕು ಅಂದರೆ ಈ ಎಲ್ಲ ಪ್ರೋಸೆಸ್ ಆಗಬೇಕು, ಗ್ರೋತ್ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು, ರೀಪ್ರೊಡಕ್ಷನ್ ಮಾಡಬೇಕು, ಇಟ್ ಹ್ಯಾಸ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಮೂವ್ ಆಗಬೇಕು. ಈ ಎಲ್ಲ ಪ್ರೋಸೆಸ್ ಆಗಬೇಕಂದ್ರೆ ಸೊ ದೇ ಆಲ್ಸೋ ರಿಕ್ವೈರ್ ಎನರ್ಜಿ ಬೇಕು. ಸೊ ದಟ್ ಎನರ್ಜಿ ಇಸ್ ಒಬ್ಟೈನ್ಡ್ ಬೈ ಟೇಕಿಂಗ್ ದ ಫುಡ್ಡನ್ನು ತಗೊಳ್ಳೋದ್ರಿಂದ ಸೊ ಅನಿಮಲ್ಸಿಗೆ ಎನರ್ಜಿ ಸಿಗುತ್ತೆ, ಡೆವಲಪ್ಮೆಂಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ದ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಬ್ಯಾಲೆನ್ಸ್ಡ್ ಡಯಟ್ ಆಗಿರ್ಬೋದು, ಇಟ್ ಈಸ್ ನಾಟ್ ಓನ್ಲಿ ನೀಡೆಡ್ ಫಾರ್ ಹ್ಯೂಮನ್ಸಿಗೆ ಅಷ್ಟೇ ಅಲ್ಲ, ಇಟ್ ಈಸ್ ಆಲ್ಸೋ ಎಸೆನ್ಷಿಯಲ್ ಫಾರ್ ಅನಿಮಲ್ಸ್ಗೂ ಕೂಡ ಎಸೆನ್ಷಿಯಲ್. ಓಕೆನಾ? ಸೊ ವಿತ್ ದಿಸ್ ಪಾಯಿಂಟ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದಿಸ್ ಕ್ಲಾಸ್. ಸೊ ವೆಲ್ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.